ತಪ್ಪಾಗಿ ತಿಳ್ಕೊಬೇಡಿ ಮೇಡಮ್. ನೀನು ತಪ್ಪು ಮಾಡಿ ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳ್ತಾ ಇದೆಯಲ್ಲ, ನೀನ್ ಆಡ್ತಿರೋ ಮಾತಿಗೆ ಅರ್ಥ ಇದೆಯಾ ಸಂತೋಷ್? ಆದ್ರೆ ನನ್ನ ಪ್ರೀತಿಗೆ ಒಳ್ಳೆ ಅರ್ಥ ಸಿಕ್ಕಿದೆ ಮೇಡಮ್. ನಿಮ್ಮೆಲ್ಲರ ದೃಷ್ಟಿಯಲ್ಲಿ ನಾನು ಮಾಡಿದ ತಪ್ಪು ಅನ್ಸಿರಬಹುದು, ಆದ್ರೆ ನನ್ನ ದೃಷ್ಟಿಯಲ್ಲಿ ನಾನು ಮಾಡಿದ್ದು ಸರಿಯಾಗಿದೆ ಮೇಡಮ್. ಪ್ರೀತಿಸಬಾರ್ದಾಗಿತ್ತು, ಆದ್ರೆ ನಾನು ಸಿತಾರ ಪ್ರೀತಿಸ್ಬಿಟ್ವಿ. ನಿಜವಾಗ್ಲೂ ಅವಳು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಮೇಡಮ್. ಸಿತಾರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಮೇಡಮ್. ಅದೊಂದೇ ಕಾರಣದಿಂದ ಅವತ್ತು ಅವಳು ಕುತ್ತಿಗೆಗೆ ನಾನು ತಾಳಿ ಕಟ್ಟಬೇಕಾಗಿ ಬಂತು. ಅಂದ್ರೆ ನಿನ್ನ ತಂದೆ ನಿನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಬೆಲೆನೇ ಇಲ್ವಾ? ಗರ್ಭಗುಡಿಲಿರೋ ದೇವ್ರಿಗೆ ಬೆಲೆ ಕಟ್ಟಕ್ಕಾಗುತ್ತಾ ಮೇಡಮ್? ನನ್ನ ಹೃದಯದಲ್ಲಿ ಅವ್ರಿಗೆ ದೇವ್ರ ಸ್ಥಾನ ಕೊಟ್ಟಿದ್ದೀನಿ ಮೇಡಮ್. ಆ ದೇವ್ರಿಗೆ ಈಗ ಕೋಪ ಬಂದಿರಬಹುದು, ಆದರೆ ಆ ಕೋಪ ಶಾಶ್ವತವಾಗಿರೋದಿಲ್ಲ. ಒಂದಲ್ಲ ಒಂದಿನ ಅವ್ರು ನನ್ನ ಖಂಡಿತ ಕ್ಷಮಿಸ್ತಾರೆ. ಅಲ್ಲಿವರೆಗೂ ಸಿತಾರನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಒಂದು ಪುಟ್ಟ ಮನೆ ಮಾಡಿ ಅದರಲ್ಲಿ ರಾಣಿ ತರ ನೋಡ್ಕೊಳ್ತೀನಿ. ನಮ್ಮ ತಂದೆ ನನ್ನ ಬಗ್ಗೆ ಹೇಗೆ ನೂರಾರು ಕನಸು ಕಟ್ಕೊಂಡಿರ್ತಾರೋ ಹಾಗೆ ನೀವು ನಿಮ್ಮ ತಂಗಿ ಬಗ್ಗೆ ಕನಸುಗಳು ಕಟ್ಕೊಂಡಿರ್ತೀರಾ ಅಂತ ನನಗೆ ಗೊತ್ತು ಮೇಡಮ್. ನನ್ನಿಂದ ನಿಮ್ಗೆ ನಿರಾಸೆ ಆಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಒಳ್ಳೆ ಪ್ರೀತಿಗೆ ನಾನು ಯಾವತ್ತೂ ವಿರೋಧಿ ಅಲ್ಲ ಸಂತೋಷ್. ನಿಮ್ಮ ತಂದೆಯಿಂದ ನೀನು ದೂರ ಇದ್ದು ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋ ನಂಬಿಕೆ ನನಗಿದೆ. ಆದರೆ ಹಾಗಾಗಬಾರ್ದು. ಹೊಸ ಬದುಕಿಗೆ ಹಿರಿಯರ ಆಶೀರ್ವಾದ ಇದ್ದೇ ಇರಬೇಕು. ನಾನು ನಿನ್ನ ತಂದೆ ಹತ್ರ ಮಾತಾಡ್ತೀನಿ. ನೀನು ಮತ್ತೆ ಆ ಮನೆಗೆ ವಾಪಸ್ ಹೋಗೋ ಹಾಗೆ ಮಾಡ್ತೀನಿ. ಅಕ್ಕ ಸಂತೋಷ್ ಸಿಕ್ಕಿದ್ನ? ಏನ್ ಹೇಳ್ದ ಅಕ್ಕ? ಬಾ ನನ್ ಜೊತೆ. ಕೂತ್ಕೋ. ಸಂತೋಷ್ನ ಮೀಟ್ ಮಾಡಿದ್ಯಲ್ವಾ, ಈಗ್ಲಾದ್ರೂ ಅವನ್ದೇನು ತಪ್ಪಿಲ್ಲ, ಅವ್ನು ತುಂಬಾ ಒಳ್ಳೆಯವನು ಅಂತ ಗೊತ್ತಾಯ್ತು ತಾನೆ? ಅವರವರ ದೃಷ್ಟಿಲಿ ಎಲ್ಲರೂ ನಡ್ಕೊಂಡಿರೋದು ಸರಿಯಾಗೇ ಇದೆ. ಆದ್ರೆ ಒಂದು ಹೆಣ್ಣಾಗಿ ಹೆಣ್ಣಿನ ಕಡೆಯವರಾಗಿ ನಾವು ನಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಮುಖ್ಯ. ನಾವು ಈಗಿರೋಂಥ ಸ್ಥಿತಿನಲ್ಲಿ ಇಂಥದನ್ನೆಲ್ಲ ಎದುರಿಸುವಂತ ಪರಿಸ್ಥಿತಿ ಬರಬಾರ್ದಾಗಿತ್ತು ಸೀತು ನಮ್ಗೆ. ಏನ್ ಮಾಡೋದು? ಹೀಗೆ ಆಗ್ಬೇಕು ಅಂತ ನಮ್ಮ ಹಣೆ ಬರಹದಲ್ಲಿ ಬರ್ದ್ಬಿಟ್ಟಿದೆಯಲ್ಲ. ನನ್ನಿಂದ ನಿಂಗೆ ತುಂಬಾ ತೊಂದರೆ ಆಗಿದೆ ಅಕ್ಕ, ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಈಗ ನೀನು ಕ್ಷಮೆ ಕೇಳೋದು ಮುಖ್ಯ ಅಲ್ಲ, ನಿನ್ ಜೀವನ ಸರಿ ಹೋಗ್ಬೇಕು, ಅದು ಮುಖ್ಯ. ನಾನ್ ಜಯರಾಮ್ ಸರ್ ಹತ್ರ ಹೋಗ್ತೀನಿ. ಹೀಗೆಲ್ಲ ನಡೆದು ಹೋಗಿದೆ, ನನ್ನ ತಂಗಿನ ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಮಗನ್ನ ಕ್ಷಮಿಸಿ ಮತ್ತೆ ಮನೆಗೆ ವಾಪಸ್ ಕರ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನನ್ನ ಮಗನ ಬಗ್ಗೆ ಕಟ್ಕೊಂಡಿರೋಂಥ ಕನಸುಗಳನ್ನ ನನ್ನ ತಂಗಿ ಬಗ್ಗೆ, ತಂಗಿ ಮಗಳ ಬಗ್ಗೆ ಕಟ್ಕೊಂಡಿರೋಂಥ ಕನಸುಗಳನ್ನೆಲ್ಲ ಹೇಗ್ ಮರೀಲಿ ಸಂಗೀತ ಅವರೇ ಅಂತ ಅವ್ರು ಕೇಳ್ತಾರೆ. ನಾನು ಅದಕ್ಕೇನಂತ ಉತ್ತರ ಕೊಡ್ಲಿ?
ಸಂಗೀತ ಅವರೇ, ನಿಮ್ಮ ಮೇಲೆ ತುಂಬಾನೇ ಗೌರವ ಇತ್ತು ನನಗೆ. ಆ ಕಾರಣಕ್ಕೆ ನಿಮಗ್ ತುಂಬಾ ಉಪಕಾರ ಮಾಡಿದೆ. ಆದ್ರೆ ನೀವು ನನಗೆ ಅದಕ್ಕೆ ತಕ್ಕ ಉತ್ತರ ಕೊಟ್ಬಿಟ್ರಿ ಅಂತ ಹೇಳಿದ್ರೆ ಅವ್ರ ಮಾತಿಗೆ ನಾನು ಏನಂತ ಉತ್ತರ ಕೊಡ್ಲಿ? ನಮ್ಮಂತ ಶ್ರೀಮಂತರ ಮನೆ ಸೊಸೆ ಆಗೋಂತ ಯೋಗ್ಯತೆ ನಿನ್ನ ತಂಗಿಗಿದ್ಯಾ ಅಂತ ಅವ್ರೇನಾದ್ರೂ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ಲಿ ಸಿದ್ದು? ನಿಮ್ಗೆ ನಿಮ್ ತಂಗಿ ಮೇಲೆ ಎಷ್ಟು ಪ್ರೀತಿ ಅಕ್ಕರೆ ಕಾಳಜಿ ಇದೆಯೋ ಅಷ್ಟೇ ಪ್ರೀತಿ ಅಕ್ಕರೆ ಕಾಳಜಿ ನನ್ನ ತಂಗಿ ಮಗಳ ಮೇಲೂ ನನಗಿದೆ. ನನ್ನ ದುಃಖನ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಅವ್ರು ನನ್ನನ್ನು ಕೇಳಿದ್ರೆ ನಾನು ಅವ್ರಿಗೇನಂತ ಉತ್ತರ ಕೊಡ್ಲಮ್ಮ? ಪ್ರಶ್ನೆ ಮಾಡೋದಕ್ಕೂ ಸಹಾಯ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೂ ಒಂದು ಅರ್ಹತೆ ಯೋಗ್ಯತೆ ಅಂತ ಇರಬೇಕು. ಈಗ ನಮ್ಮಲ್ಲಿ ಏನು ಉಳ್ಕೊಂಡಿದೆ ಸೀತು? ಅಪ್ಪ ಅಮ್ಮನ ಔಷಧಿಗೆ ದೊಡ್ಡಪ್ಪ ಹಣ ಕಳಿಸ್ತಾ ಇದ್ದಾರೆ. ಸಾಲದಕ್ಕೆ ನಾವಿನ್ನು ಜಯರಾಮ್ ಸರ್ ಋಣದಲ್ಲೇ ಇದ್ದೀವಿ. ಇಂಥ ಪರಿಸ್ಥಿತಿಲಿರ್ಬೇಕಾದ್ರೆ ಅವ್ರ ಮುಂದೆ ನಿಂತ್ಕೊಂಡು ಈ ವಿಷಯನೆಲ್ಲ ಹೇಗ್ ಮಾತಾಡ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಕಣೆ, ಗೊತ್ತಾಗ್ತಿಲ್ಲ. ಅಕ್ಕ ಅಕ್ಕ ನನ್ನ ಕ್ಷಮಿಸ್ಬಿಡಕ್ಕ, ಪ್ಲೀಸ್ ಕ್ಷಮಿಸ್ಬಿಡು. ನಿನ್ ತಂಗಿಯಾಗಿ ಹುಟ್ಟೋ ಯೋಗ್ಯತೆನೆ ನನ್ಗಿಲ್ಲ ಅಕ್ಕ. ಅಯ್ಯೋ, ನನ್ನಿಂದಾಗಿ ನನ್ನ ಅಕ್ಕ ಮತ್ತೊಬ್ರೆದ್ರಿಗೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ನಲ್ಲ. ಅಯ್ಯೋ, ಕ್ಷಮಿಸ್ಬಿಡಕ್ಕ, ನನ್ನನ್ನ ಕ್ಷಮಿಸ್ಬಿಡ. ಸಾರಿ. ಒಂದು ಹೆಣ್ಣಾಗಿ ಹುಟ್ಟೋ ಅರ್ಹತೆನೆ ನನಗಿಲ್ಲ ಅಕ್ಕ, ಇಲ್ಲ. ಹೇಳು. ಅಳ್ಬೇಡ, ನೀನು ನನ್ನ ತಂಗಿ ಕಡೆ, ನೀನ್ ಚೆನ್ನಾಗಿರ್ಬೇಕು. ಅಪ್ಪ ಅಮ್ಮನೂ ಯಾವಾಗ್ಲೂ ಅದನ್ನೇ ಹೇಳ್ತಾ ಇದ್ದಿದ್ದು, ಸೀತು ಚೆನ್ನಾಗಿರ್ಬೇಕು ಅಂತ. ನೀನೇನು ಹೆದರ್ಕೋಬೇಡ ಕಣೆ. ನಿನ್ಗೋಸ್ಕರ ನಾನು ಯಾರ ಮುಂದೆ ಬೇಕಾದ್ರೂ ತಲೆ ತಗ್ಗಿಸ್ತೀನಿ. ಬೇಕಾದ್ರೆ ಅವ್ರ ಕಾಲು ಹಿಡಿದು ಬೇಡ್ಕೊಳ್ತೀನಿ. ಬೇಡ ಅಕ್ಕ, ನೀನಂತ ಕೆಲಸ ಮಾಡ್ಬೇಡ. ಬೇಕಾದ್ರೆ ನಾನ್ ಸತ್ತೋಗ್ಬಿಡ್ತೀನಿ. ನೀನ್ ಮಾತ್ರ ಆತರ ಕೆಲಸ ಮಾಡ್ಬೇಡ ಅಕ್ಕ. ಎಂತ ಮಾತಾಡ್ತಿದ್ಯಾ ಸೀತು? ಸೀತು, ನಿನ್ನ ಜೀವನಕ್ಕಿಂತ ನನ್ನ ಗೌರವ, ನನ್ನ ಸ್ವಾಭಿಮಾನ ಹೆಚ್ಚ ನನಗೆ. ನೋಡು, ನಿನ್ಗೋಸ್ಕರ, ನೀನ್ ಚೆನ್ನಾಗಿರೋದಕ್ಕೋಸ್ಕರ, ನಿನ್ನ ಒಳ್ಳೇದಕ್ಕೋಸ್ಕರ ನಾನೆಂತ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ ಕಣೆ. ನೀನ್ ಚೆನ್ನಾಗಿರ್ಬೇಕು, ನನ್ಗೆ ನೀನ್ ಚೆನ್ನಾಗಿರ್ಬೇಕು. ಹಲೋ ಸರ್. ಎಷ್ಟಕ್ಕಾಗಲಿ ಸರ್? ಸರ್, ಗಾಡಿ ಸ್ವಲ್ಪ ಮುಂದೆ ಹಾಕೊಳ್ಳಿ ಸರ್.
ಸರ್ ಸಾರಿ ಸರ್. ಸರಿ ಸರ್. ಅಮ್ಮ, ನಮ್ ಸೀತು ಮದ್ವೆ ಆಗೋಯ್ತಮ್ಮ, ಆಗೋಯ್ತು. ನಾವ್ಯಾರು ಊಹಿಸೋದಕ್ ಸಾಧ್ಯನೇ ಆಗದೆ ಇರೋಂಥ ಘಟನೆಗಳು ಇಲ್ಲಿ ನಡೀತಾ ಇದೆ ಅಮ್ಮ. ನಮ್ ಸೀತು ಮದ್ವೆ ಆಗಿರೋ ಹುಡುಗ ಬೇರೆ ಯಾರೂ ಅಲ್ಲಮ್ಮ, ಜಯರಾಮ್ ಸರ್ ಮಗ ಸಂತೋಷ್. ಮಗಳು ಮದುವೆ ಆಗಿರೋ ಹುಡುಗನ್ನ ನಾವ್ಯಾರೂ ನೋಡಿಲ್ಲ. ಇದೆಂತ ದೌರ್ಭಾಗ್ಯ ಅಲ್ವಾ ಅಮ್ಮ? ನಮ್ ಸೀತು ನಾನ್ ಪ್ರೀತಿ ಮಾಡ್ತಾ ಇರೋ ವಿಷಯನ ನಮ್ಮ ಹತ್ರ ಹೇಳ್ಕೋಬೇಕಾಗಿತ್ತು, ಹೇಳ್ಕೊಳ್ಳಿಲ್ಲ ಅವಳು. ಅದಕ್ಕೆ ಇಷ್ಟೆಲ್ಲ ನಡೆದೋಯ್ತು. ನಾಳೆ ಜಯರಾಮ್ ಸರ್ ಮನೆಗೆ ಹೋಗ್ತಾ ಇದ್ದೀನಮ್ಮ. ಅವ್ರು ಒಪ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರು ಒಪ್ಕೊಂಡ್ರೆ ಆ ಸಂತೋಷದ ವಿಷಯನ ನಿಮಗೆ ಹೇಳ್ತೀನಿ. ಅಕಸ್ಮಾತ್ ಅವ್ರೇನಾದ್ರೂ ಒಪ್ಕೊಳ್ಳಿಲ್ಲ ಅಂದ್ರೆ ನೀವು ಹುಷಾರಾಗೋವರೆಗೂ ಆ ವಿಷಯ ನಿಮಗ್ ತಿಳಿಯೋದು ಬೇಡ ಅಮ್ಮ, ತಿಳಿಯೋದು ಬೇಡ. ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಬಾ ಊಟ ಮಾಡೋಣ. ಯಾವ ಸಂತೋಷಕ್ಕೆ ಊಟ ಮಾಡ್ಲಿ ಸುಮಿತ್ರ? ನನ್ಗೆ ಹಸಿವಿಲ್ಲ, ನೀನು ಹೋಗಿ ಊಟ ಮಾಡು. ಅಮ್ಮ, ನೀನ್ ಊಟ ಮಾಡ್ದೆ ನಾವ್ ಹೇಗಮ್ಮ ಊಟ ಮಾಡೋದು? ಸ್ವಲ್ಪ ಊಟ ಮಾಡು ಬಾ, ಎಲ್ಲ ಸರಿ ಹೋಗತ್ತೆ. ಏನ್ ಸರಿ ಹೋಗುತ್ತೆ ಸುಮಿತ್ರ? ನೋಡಿದ್ಯಲ್ಲ ನಿನ್ನ ಅಣ್ಣ ಯಾವ ರೀತಿ ಮಾತಾಡ್ತಾನೆ ಅಂತ. ತಂದೆಯಾದವನು ಮಗನ ಬಗ್ಗೆ ಈ ರೀತಿ ದ್ವೇಷ ಸಾಧಿಸ್ತಾರ? ಅಂತ ತಪ್ಪು ಮಾಡಿದ್ರೆ ಯಾರು ತಾನೇ ಕೋಪ ಬರಲ್ಲ ಹೇಳು? ಮಗನೇ ಪ್ರಾಣ ಸರ್ವಸ್ವ ಅನ್ಕೊಂಡಿರೋ ಅಣ್ಣನ್ಗೆ ಸಂತೋಷ್ ಆ ರೀತಿ ನೋವು ಕೊಟ್ನಲ್ಲ, ಅವನ್ ಮಾಡಿದ್ ಸರಿನಾ ಅಮ್ಮ? ಸುಮಿತ್ರಾ, ನೀನ್ ಯಾಕೆ ಈ ರೀತಿ ಬದಲಾಗ್ಬಿಟ್ಟೆ? ಕ್ಷಮ್ಸಮ್ಮ, ಅಣ್ಣನ್ಗೆ ನೋವಾಗೋ ರೀತಿ ಯಾರೇ ನಡ್ಕೊಂಡ್ರು ನನಗೆ ಕೋಪ ಬಂದ್ಬಿಡುತ್ತೆ, ಅದಕ್ಕೆ ಹಾಗಂದೆ. ಸರಿ ಸರಿ ಸುಮಿತ್ರ, ನಾವೆಲ್ಲ ಸೇರಿ ಜಯರಾಮನ ಮನಸ್ಸನ್ನ ಬದಲಾಯಿಸೋಣ. ನಮ್ಮೆಲ್ಲರ ಒತ್ತಾಯಕ್ಕೆ ಅವನು ಖಂಡಿತ ಬದಲಾಗಿ ಆಗ್ತಾನೆ ಅಲ್ವಾ ಸುಮಿತ್ರ? ಹಾ, ಹೌದೌದು, ಅಣ್ಣ ಬದಲಾಗೇ ಆಗ್ತಾನೆ. ಅವನ್ ಬದಲಾಗೋ ರೀತಿ ನಾವೆಲ್ಲ ನಡ್ಕೋಬೇಕು ಅಷ್ಟೇ. ಭಟ್ರೆ, ಕುಡಿಯೋಕ್ ನೀರು ತಗೊಂಬನ್ನಿ. ತಂದೆ ಯಜಮಾನ್ರೆ. ಅಣ್ಣ, ನಮ್ದು ಯಾರ್ದು ಊಟ ಆಗಿಲ್ಲ. ನೀನ್ ಬೇಗ ಫ್ರೆಶ್ ಅಪ್ ಆಗಿ ಬಂದ್ರೆ ಎಲ್ರೂ ಒಟ್ಟಿಗೆ ಊಟ ಮಾಡ್ಬೋದು. ಯಜಮಾನ್ರೆ, ಈಗ ಹೊಟ್ಟೆ ತಣ್ಣಗಾಯ್ತು. ಭಟ್ರೆ, ಯೋಗ್ಯತೆ ಇರೋರಿಗೆ ಯೋಗ ಬರುತ್ತಂತೆ, ಯೋಗ್ಯತೆ ಇಲ್ಲದೆ ಇರೋರು ಬೀದಿಲಿ ಅಲ್ಕೊಂಡಿರ್ಬೇಕಾಗತ್ತೆ. ಜಯರಾಮ, ಯಾಕೆ ಈ ಮಾತನ್ನು ಹೇಳ್ತಾ ಇದೀಯಾ? ಯಾಕೆ ಅಂದ್ರೆ ಜಾನಕಮ್ಮನವರ ಒಬ್ಬನೇ ಒಬ್ಬ ಮುದ್ದಿನ ಮೊಮ್ಮಗ 600 ಕೋಟಿ ಸಂಪತ್ತಿಗೆ ಒಡೆಯನಾಗಬೇಕಾಗಿದ್ದ ಮನುಷ್ಯ ಇವತ್ತು ಜುಜ್ಬಿ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ.
ಗಾಡಿಗೆ ಪೆಟ್ರೋಲ್ ಹಾಕ್ತಾ ಇದ್ದಾನೆ. ಇವತ್ತು ನನ್ನ ಕಾರಿಗೆ ಪೆಟ್ರೋಲ್ ಹಾಕಿದ್ದು ಅದೇ ಮನುಷ್ಯನೇ. ತಂದೆ ಹತ್ರ ಮಗ ಅಂತ ಅನ್ಸ್ಕೊಳ್ಳೋ ಯೋಗ್ಯತೆ ಇಲ್ದಿರೋ ಮಾಡಿರೋ ಗನಾಮದಾರಿ ಕೆಲಸಕ್ಕೆ ಎಲ್ಲಿರ್ಬೇಕು ಅಲ್ಲೇ ಇದ್ದಾನೆ. ಅವನನ್ನ ಆ ಪರಿಸ್ಥಿತಿಯಲ್ಲಿ ನೋಡಿದ್ರು ನಿನ್ ಕಲ್ ಮನ್ಸು ಕರಗ್ಲಿಲ್ವ ಜಯರಾಮ? ಅವನ ವಿಷಯದಲ್ಲಿ ನನ್ನ ಮನಸ್ಸು ಕರಗುತ್ತೆ. ನಾನು ಬದಲಾಗ್ತೀನಿ ಅನ್ನೋ ಭ್ರಮೆ ನಿನಗೇನಾದ್ರೂ ಇದ್ರೆ ಮೊದಲು ಅದನ್ನು ನಿನ್ನ ಮನಸ್ಸಿನಿಂದ ಕಿತ್ತು ಬಿಸಾಕು. ಜಯರಾಮ, ಜಯರಾಮ! ನಮ್ಮಮ್ಮನ ಆಟ ಏನು ನಡೆಯೋದಿಲ್ಲ. ಹೇಗೋ ಆ ಸಂತೋಷ್ ಈ ಮನೆಗೆ ಮತ್ತೆ ಹೊಕ್ರಿಸ್ಕೊಳ್ದೇ ಇದ್ರೆ ಸಾಕು. ಅವ್ರ ಮನೆಯಿಂದ ಬರ್ಬೇಕಾದ್ರೆ ಒಳ್ಳೆ ಸುದ್ದಿ ತಗೊಂಡ್ ಬಾ ಸಂಗೀತ. ದೇವ್ರು ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ. ಜೈರಾಮ್ ಸರು ದೇವ್ರಂತ ಮನುಷ್ಯ ಸಂಗೀತ. ಅವ್ರು ನಮ್ಮ ಸಿತಾರನ್ನ ಖಂಡಿತ ಅವ್ರ ಮನೆ ಸೊಸೆ ಅಂತ ಒಪ್ಕೊಂಡೇ ಒಪ್ಕೋತಾರೆ. ಅವ್ರು ಒಪ್ಕೊಳ್ತಾರ ಅನ್ನೋ ನಂಬಿಕೆ ನನಗಿದೆ ಭದ್ರಣ್ಣ. ನೋಡೋಣ ಈಗಿನ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ. ನಾನು ಹೋಗಿ ಬರ್ತೀನಿ ದೊಡ್ಡಮ್ಮ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ ಪುಟ್ಟ. ಹೋಗ್ಬಾ. ಅಕ್ಕ, ನಾನು ನಿನ್ ಜೊತೆ ಬರ್ತೀನಕ್ಕ. ಬೇಡಮ್ಮ, ಜೈರಾಮ್ ಸರ್ ಒಪ್ಪಿಗೆ ಕೊಟ್ಮೇಲೆ ನೀನು ಆ ಮನೆಗೆ ಸೊಸೆ ಅಂತ ಅನ್ನಿಸ್ಕೊಳ್ಳೋದು. ಆಗ ನೀನು ಆ ಮನೆ ಒಳಗಡೆ ಕಾಲಿಡ್ಬೋದು. ಆ ಕಾಲ ಹತ್ರದಲ್ಲೇ ಇದೆ ಅನ್ನೋ ನಂಬಿಕೆ ನನಗಿದೆ. ಬರ್ತೀನಿ. ಯಾಕಣ್ಣ ಹೀಗೆ ಕೂತಿದ್ಯಾ? ಆಫೀಸ್ಗೆ ಹೋಗಲ್ವಾ? ಹೋಗ್ಬೇಕಮ್ಮ. ಕಾಫಿ ತಗೊಳ್ಳಿ. ಏನಾಯ್ತಣ್ಣ? ತುಂಬಾ ಬೇಜಾರಲ್ಲಿರೋ ಹಾಗಿದೆ. ಸುಮಿತ್ರಾ, ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನನ್ನು ಒಂಟಿಯಾಗಿ ಬಿಟ್ಬಿಡು ಪ್ಲೀಸ್. ಅಣ್ಣನ ಕೋಪ ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ಸಂತೋಷ್ ತಾಳಿ ಕಟ್ಟಿರೋ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗಳೇ ಈ ಮನೆ ಮಹಾರಾಣಿ. ನಮ್ಮ ಅಣ್ಣನ ಆಸ್ತಿಗೆಲ್ಲ ನನ್ನ ಮಗಳೇ ಒಡತಿ. ಅವಳ ಅದೃಷ್ಟ ಈ ರೀತಿ ಬದಲಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಮಗಳು ಈ ಮನೆಗೆ ಸೊಸೆ ಆಗದಿದ್ರೇನಂತೆ, ಈ ಮನೆ ಮಹಾರಾಣಿನೇ ಆಗ್ಬಿಟ್ಲಲ್ಲ, ಅಷ್ಟು ಸಾಕು.